ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದ ಸಂಘರ್ಷ ಮುಗಿತಾ ಇಲ್ಲ, ಹೀಗಾಗಿ ಮತ್ತೆ ತೈಲ ಬಿಕ್ಕಟ್ಟು ಶುರುವಾಗುವಂತ ಆತಂಕ ಶುರುವಾಯಿತಾ. ತೈಲ ಬಿಕ್ಕಟ್ಟು ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಮೋದಿ ಹೇಳಿಕೆಯ ಬೆನ್ನಲ್ಲೇ ದೇಶಾದ್ಯಂತ ತೈಲ ಬಿಕ್ಕಟ್ಟು ಉಂಟಾಗುವಂತಹ ಆತಂಕ ಶುರುವಾಗಿದೆ. ದೇಶದ ಹಲವೆಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ನೋ ಸ್ಟಾಕ್ ಬೋರ್ಡ್ಗಳು ಕೂಡ ಬಿದ್ದಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. 10 ವಾರಗಳಲ್ಲಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಬೆಲೆ ಏರಿಕೆಯನ್ನ ಎದುರಿಸೋದಕ್ಕೆ ಸಾಮೂಹಿಕ ಭಾಗಿದಾರಿಕೆ ಅವಶ್ಯಕ ಅನ್ನುವಂಥ ಮಾತನ್ನ ಪ್ರಧಾನಿ ಮೋದಿ ನಿನ್ನೆ ಹೇಳಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆ ಪರೋಕ್ಷ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी। आज समय की मांग ऐसी है कि उन व्यवस्थाओं को हम फिर से शुरू करें। साथियों, हमें विदेशी मुद्रा बचाने के जो भी रास्ते हम लोग अपना सकते हैं हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ಒಂದು ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸಲಹೆ ಕೊಟ್ಟಿದ್ದಾರೆ. ಎಷ್ಟೇ ಶುಭ ಕಾರ್ಯಗಳಿದ್ರೂ ಕೂಡ ಚಿನ್ನ ಖರೀದಿ ಬೇಡ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿಯಿಂದ 1 ವರ್ಷ ಚಿನ್ನ ಖರೀದಿಸದಂತೆ ಪ್ರಧಾನಿಗಳು ಮನವಿ ಮಾಡಿದ್ದಾರೆ. ಡಾಲರ್ ವಹಿವಾಟು ಕಡಿಮೆ ಮಾಡಿ
ವಿದೇಶಿ ವಿನಿಮಯವನ್ನ ಉಳಿಸುವ ಉದ್ದೇಶದಿಂದ ಈ ಮಾತನ್ನ ಹೇಳಿದ್ದಾರೆ. ಕೊರೋನಾ ಕಾಲದ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವಂತೆ ಜನರಿಗೆ ಮೋದಿ ಕರೆ ಕೊಟ್ಟಿದ್ದಾರೆ. ಮನೆಯಿಂದ ಕೆಲಸ, ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಬೇಕು, ಮಿತವ್ಯಯಕ್ಕೆ ಪ್ರಧಾನಿ ಮೋದಿಯವರು ಈ ಸಂದರ್ಭದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರ ಅಷ್ಟ ಸಲಹೆಗಳನ್ನ ವೈಫಲ್ಯ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ರಾಜಿ ಮಾಡಿಕೊಂಡ ಪ್ರಧಾನಿಯಿಂದ ದೇಶ ನಡೆಸೋದಿಕ್ಕಾಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮೋದಿ ಎಡಬಿಡಂಗಿ ವಿದೇಶಾಂಗ ನೀತಿ ಅಂತ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಇವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ, ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯಿತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಂಜಿ ಮಾಡೋರು, ಚಿನ್ನ ತಗೊಳ್ತಿರೋರನ್ನ ಯಾರು ಬೇಡ ಅಂತ ಹೇಳಕ್ಕಾಗ್ತದೆ? ಸೊ ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರನ್ನ ನಾವು ಬೇಡ ಅನ್ನಕ್ಕಾಗ್ತದಾ? ಈಗ ಓಡಾಡೋರ್ನೆಲ್ಲ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗ್ತದಾ? ಈಗ ಫಸ್ಟು ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟು ತಾಕೀತು ಮಾಡಲಿ. ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟ್ರಿಗೆ ತಾಕೀತು ಮಾಡಲಿ, ಅವ್ರ ಸರ್ಕಾರ ಇರೋಂಥ ಎಲ್ಲ ಮಂತ್ರಿಗಳಂತ ಅವರು ತಾಕೀತು ಮಾಡಲಿ. ಚಿನ್ನ ಖರೀದಿ ಮಾಡಬೇಡಿ ಮತ್ತು ಫಾರಿನ್ ಟೂರ್ ಹೋಗಬೇಡಿ ಅಂತ ಹೇಳಿದವರು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ, ಅದರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಭಾಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ. ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ಕೆ ಹೋದಾಗ ಅವಾಗ ಕಾಣಲಿಲ್ವಾ? ಅಥವಾ ಸಿಕ್ಕಿಮಲ್ಲಿ ಹೋದಾಗ ಫುಟ್ಬಾಲ್ ಆಡೋಕ್ಕೆ ಹೋದಾಗ ಕಾಣಲಿಲ್ವಾ? ಇಂಗ್ಲೀಷಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ. ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನು ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಅಂಥೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾದಿಂದ ನಾಯಿ ಕೊಡೆನ ಕರ್ಕೊಂಬಂದು ತಿಂತಾರೆ, ಅದನ್ನು ನಿಲ್ಲಿಸಬೇಕು. ವರ್ಕ್ ಫ್ರಮ್ ಹೋಮ್ ಅಂತಾರೆ, ಅದು ಮೊಟ್ಟ ಮೊದಲಾಗಿ ಸ್ಟಾರ್ಟ್ ಮಾಡಬೇಕಾಗಿರೋದು ನರೇಂದ್ರ ಮೋದಿಯವರು. ಇವರು ಮನೆಯಿಂದ ಪ್ರಸಾರ ಮಾಡಿದರೆ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ದೇಶಕ್ಕೆ ಉಳಿತಾಯ ಆಗಿರೋದು. ಆದ್ದರಿಂದ ಮಿತವ್ಯಯದ ಬಗ್ಗೆ ನರೇಂದ್ರ ಮೋದಿಯವರು ಹೇಳೋದು ಹಾಸ್ಯಾಸ್ಪದ. ಇದು ಅವ್ರು ಅಪೀಲ್ ಮಾಡಲಿಲ್ಲ ಅಂದರೂ ಪರಿಸ್ಥಿತಿ ಅದೇ. ಅವ್ರು ಏನು ಅಪೀಲ್ ಮಾಡಿದ್ದಾರಲ್ಲ ಅದು ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ದೇಶದಲ್ಲಿ. ಚಿನ್ನ ಖರೀದಿ ಮಾಡಬೇಡಿ ಅಂತ ಅವ್ರು ಹೇಳೋದು ಬೇಕಾಗಿಲ್ಲ, ಮಾಡೋಕ್ಕಾಗ್ತದ? ಚಿನ್ನದ ಬೆಲೆ ಎಷ್ಟಿದೆ, ಚಿನ್ನದ್ದು ಕೊಂಡ್ಕೊಳಕ್ಕಾಗತ್ತಾ? ಯುದ್ಧದ ಕಾರಣಕ್ಕೆ ತೈಲ ಸರಬರಾಜಿನಲ್ಲಿ ದೊಡ್ಡ ಪ್ರಮಾಣದ ಅಡೆತಡೆಗಳು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕರೆ ಕೊಟ್ಟಿದ್ದಾರೆ. ಇದರ ಕರೆ ಸದುದ್ದೇಶದ ಕರೆ. ಯಾವುದು ನಮ್ಮ ಮೇಲೆ ನಾವು ಹೊರದೇಶದ ಮೇಲೆ ಅವಲಂಬಿತರಾಗಿದ್ದೇವೋ ಅದಕ್ಕೆ ಮಿತಿ ಹಾಕ್ಕೊಳ್ಳೋದ್ರ ಮೂಲಕ ನಾವು ಸ್ವಾವಲಂಬನೆ ಕಡೆಗೆ ಹೆಜ್ಜೆ ಹಾಕಬೇಕಾಗತ್ತೆ. ಕರೆಯನ್ನು 1 ವರ್ಷದ ಮಟ್ಟಿಗೆ ಈ ರೀತಿ ಪಾಲಿಸಿ ಅಷ್ಟೊತ್ತಿಗೆ ಸಮಸ್ಯೆಗಳು ಬಗೆಹರಿದಾಗ ನಾವು ವಿಪರೀತಿನಿಂದ ಪಾರಾಗ್ತೀವಿ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳ ಆಶಯ ಇದೆ. ಇದು ಜಗತ್ತಿನ ಎದುರುಗಡೆಗೆ ಒಂದು ಸವಾಲಿನ ಸಂದರ್ಭ ಇದೆ, ಬರೇ ಭಾರತಕ್ಕಲ್ಲ. ಅನೇಕ ದೇಶಗಳು ಈ ಸವಾಲನ್ನು ಎದುರಿಸಲಿಕ್ಕಾಗದೆ ಲಾಕ್ಡೌನ್ ಮಾಡಿದೆ. ಆದರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ನಿತ್ಯದ ಬದುಕಿಗೆ ಯಾವುದೇ ರೀತಿ ತೊಂದರೆ ತೊಡಕು ಆಗದೇ ಇರುವಂತೆ ನೋಡಿಕೊಂಡಿರೋದು ನಮ್ಮ ಪ್ರಧಾನಿಗಳ ನೇತೃತ್ವದ ಕಾರಣದಿಂದ. ಅವರು ಜಗತ್ತಿನಲ್ಲಿ ತನ್ನ ವರ್ಚಸ್ಸನ್ನು ತೋರಿಸಿರೋದ್ರ ಪರಿಣಾಮವಾಗಿ ಅದು ನಮಗೆ ಬರಬೇಕಂತ ಗ್ಯಾಸು ಬರ್ತಾ ಇದೆ, ನಮಗೆ ಬರಬೇಕಂತ ಕ್ರೂಡ್ ಆಯಿಲು ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ. ಈಗ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಅದನ್ನು ಈ ದೇಶದ ಜನ ನಾವೆಲ್ಲ ಅತ್ಯಂತ ಗೌರವದಿಂದ ಅದನ್ನು ಪಾಲಿಸಬೇಕು. ಇನ್ವೆಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ, ಅದು ಡೆಡ್ ಆಗುತ್ತೆ. ಅಂಥದಕ್ಕೆ ಅವರು ಮಾಡೋದು ಬೇಡ ಅನ್ನೋದು ಅವರ ಉದ್ದೇಶ ಕೂಡ ಇರ್ಬೋದು. ಆದರೆ ಬಳಕೆ ಚಿನ್ನ ಅಂತ ಏನು ನಾವು ಕಳಿತೀವಿ, ದಿನ ಬೆಳಿಗ್ಗೆ ಶುಭ ಸಮಾರಂಭಗಳಿಗೆ, ಮದುವೆ ಮುಂಜಿಗಳಿಗೆ, ಇಂಥದಕ್ಕೆಲ್ಲ ಕೂಡ ಆಭರಣ ಅನಿವಾರ್ಯ. ಬಂಡವಾಳ ಹೂಡಿಕೆ ಮಾಡುವಂಥ ಗೋಲ್ಡ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಅಂತೇಳಿ ಅವ್ರು ಹೇಳಿರತಕ್ಕಂಥ ಅರ್ಥ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಬಹುಶಃ ಮುಖ್ಯವಾಗಿ ಈ ಫಾರಿನ್ ಕರೆನ್ಸಿಗಳು ಹೆಚ್ಚೆಚ್ಚು ಬಳಕೆ ಆಗೋದನ್ನು ತಡೆಗಟ್ಟಬೇಕು ಅಂತೇಳಿ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಇದನ್ನು ನಾನು ಕೂಡ ಸ್ವಾಗತ ಮಾಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.